ಹಾಯ್ ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಓಕೆ, ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಹಾಯ್ 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 ಹಾಯ್. ಸೊ ಮೇನ್ ಉದ್ದೇಶ ನಾನು ಲೈವ್ ಬಂದಿತ್ತು, ಒಂದು ತುಂಬ ತಿಂಗಳುಗಳಾಯಿತು ಲೈವ್ ಬಂದು. ಹಾಗೆ ಗಟ್ಟಿಮೇಳ ಕಂಪ್ಲೀಟ್ ಆಯಿತು, ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಸೊ ನಾನು ಅವತ್ತೇ ಅಂದ್ಕೊಳ್ತಾ ಇದ್ದೆ ಲೈವ್ ಬರಬೇಕು, ಮಾತಾಡಬೇಕು ಇದ್ರ ಬಗ್ಗೆ ಅಂತ. ಬಟ್ ಬರೋದಕ್ಕಾಗಲಿಲ್ಲ ಬಿಕಾಸ್ ಆಫ್ ನನ್ನ ಸ್ಕೆಡ್ಯೂಲಿಂದ ನಂಗೆ ಬರೋಕ್ಕಾಗಲಿಲ್ಲ. ನನಗೆ ಕಂಟಿನ್ಯೂಸ್ ಆಗಿ ಹೈದರಾಬಾದ್, ಬ್ಯಾಂಗ್ಳೂರ್, ಹೈದರಾಬಾದ್ ಆ ಥರ ಟ್ರಾವೆಲಿಂಗಲ್ಲಿದ್ದೆ. ಹಾಗಾಗಿ ನನಗೆ ಬರೋದಕ್ಕಾಗಲಿಲ್ಲ. ಪ್ಲೀಸ್ ಯಾರು ಬೇಜಾರಾಗಬೇಡಿ. ಯಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಫ್ಯಾನ್ಸಿಗೆ, ಎಲ್ಲ ಗಟ್ಟಿಮೇಳ ಫಾಲೋವರ್ಸ್ಗೆ ಥ್ಯಾಂಕ್ ಯು ವೆರಿ ಬಿಗ್ ಥ್ಯಾಂಕ್ಸ್. ಆ್ಯಂಡ್ ಇಷ್ಟೊಂದು ಸಕ್ಸಸ್ಫುಲ್ ಆಗೋದಕ್ಕೆ, ಐಕಾನಿಕ್ ಶೋ ಅಂತ ಹೆಸರು ಬರೋದಕ್ಕೆ ಕಾರಣ ನೀವುಗಳೇ. ಸೊ ಅದಕ್ಕೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀವಿ ನಾವೆಲ್ಲರೂ ಕೂಡ. ಆ್ಯಂಡ್ ಎಸ್, ಏನು ಗಟ್ಟಿಮೇಳ ಮುಗೀತು, ಏನಪ್ಪ ಇನ್ನೂ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಏನೂ ಹಾಕಿಲ್ಲಲ್ಲ ಯಾಕೆ ಅಂತ ನೀವೆಲ್ಲರೂ ಅಂದ್ಕೊಳ್ತಿರ್ಬೋದು. ಡೆಫಿನೆಟ್ಲಿ ಇದು ಆರೋಗ್ಯನ್ಸ್ ಅಲ್ಲ. ಏನೋ ಒಂದು ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂದರೆ ಜನ್ರಲಾಗಿ ಏನಾದರೂ ಯಾವಾಗಲೂ ಹಾಕ್ತಾರೆ, ಫೋಟೋ ಹಾಕ್ಬಿಟ್ಟು ಅಥವಾ ವಿಡಿಯೋ ಏನೋ ಹಾಕ್ಬಿಟ್ಟು ಮಾಡ್ತಾರೆ. ಸೊ ನಾನು ಸ್ವಲ್ಪ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂದರೆ ಗಟ್ಟಿಮೇಳ ನನಗೆ ತುಂಬ ಸ್ಪೆಷಲ್ಲು. ಹಾಗಾಗಿ ಏನಾದರೂ ಒಂದು ಸ್ಪೆಷಲಾಗಿ ನಿಮಗೂ ಇಷ್ಟ ಆಗೋ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸದ್ಯದರಲ್ಲೇ ಆದಷ್ಟು ಬೇಗ ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಪನಿಂಗ್ ನಿಮಗೆ ಅದೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ವಿಚಾರ ಏನಂತ ಅಂದರೆ, ನನ್ನ ಹೊಸ ಚಿತ್ರ, ನನ್ನ ಮೊದಲನೇ ಮೂವಿ ಅಂಶು, ರಿಲೀಸ್ ಡೇಟ್ ಅನೌನ್ಸ್ ಆಗಿಲ್ಲ. ನಿನ್ನೆ ಅಷ್ಟೇ ಸಾಂಗ್ ಬಿಡುಗಡೆ ಆಯಿತು. ನಿಮ್ಮೆಲ್ಲರೂ ರೆಸ್ಪಾನ್ಸಸ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸಸ್ಗೆ. ಆ್ಯಂಡ್ ಲಾಟ್ಸ್ ಆಫ್ ಲವ್. ಆ್ಯಂಡ್ ಆಲ್ಸೋ ಎಸ್, ಚಾಟ್ ಅಂತ ಅಂದೆ, ಎಲ್ಲರೂ ನಿಮ್ಮೆಲ್ಲರ ಜೊತೆ ಮಾತಾಡೋಣ. ಏನೇ ಹೇಳಬೇಕು ಅಂತಿದ್ರು ಅಥವಾ ಏನೇ ಮಾತಾಡಬೇಕು ಅಂತಿದ್ರು ಮೆಸೇಜ್ ಮಾಡಿ, ನಾನು ಓದ್ಬಿಟ್ಟು ರಿಪ್ಲೈ ಮಾಡ್ತೀನಿ. ಹಾಯ್ ಎಲ್ರಿಗೂ ಹಾಯ್. ಮಾಲತೇಶ ಹಾಯ್. ಕಿಂಗ್ ಆದಿ ಅಕ್ಕ, ನಿಮ್ಮ ಮದುವೆ ಯಾವಾಗ? ಇಲ್ಲಪ್ಪ, ಸದ್ಯಕ್ಕಂತೂ ಅಲ್ಲ. ಗಟ್ಟಿಮೇಳ ಬಗ್ಗೆ ಹೇಳಿದೆ. ಗಟ್ಟಿಮೇಳ ಬಗ್ಗೆ ಅದೇ ಹೇಳಿದೆ. ಇಟ್ಸ್ ವೆರಿ ಸ್ಪೆಷಲ್ ಪ್ರಾಜೆಕ್ಟ್ ನನಗೆ. ಆ್ಯಂಡ್ ಒಂಥರ ಎಮೋಷ್ನಲಿ ಕನೆಕ್ಟೆಡು ಗಟ್ಟಿಮೇಳಗೆ. ಯಾಕೆ ಅಂದರೆ ನನ್ನ ಫಸ್ಟ್ ಪ್ರಾಜೆಕ್ಟ್, ಹಾಗೆ ನಂಗೆ ಅಷ್ಟೊಂದು ರೆಕಗ್ನಿಷನ್ ಕೊಟ್ಟಂಥ ಪ್ರಾಜೆಕ್ಟ್. ಸೊ ಗಟ್ಟಿಮೇಳ ಅನ್ನೋದು ಇಟ್ಸ್ ವೆರಿ 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 ಸ್ಪೆಷಲ್. ಹಾಗೆ ಅಮೂಲ್ಯ ಪಾತ್ರ ನನಗೆ ತುಂಬ ಸ್ಪೆಷಲ್, ಆಲ್ವೇಸ್, ಆ್ಯಂಡ್ ಅದು ಫಾರ್ ಎವರ್ ಸ್ಪೆಷಲ್ ಅದು. ಆ್ಯಂಡ್ ಅಫ್ಕೋರ್ಸ್ ಅಮೂಲ್ಯನ ನೀವೆಲ್ಲರೂ ಎಷ್ಟು ಮಿಸ್ ಮಾಡ್ತಿದ್ದೀರಾ, ನಾನು ಅಷ್ಟೇ ಮಿಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ಖುಷಿಯಾದಂಥ ವಿಚಾರ ಏನಂತಂದರೆ, ಗಟ್ಟಿಮೇಳ ಕೇರಳನಲ್ಲಿ ಟೆಲಿಕಾಸ್ಟ್ ಆಗ್ತಾಯಿದೆ, ಮಲಯಾಳಮಲ್ಲಿ ಟೆಲಿಕಾಸ್ಟ್ ಆಗ್ತಾಯಿದೆ, ಝೀ ಕೇರಳಂ. ಸೊ ಅದು ಇನ್ನೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು. ಆ್ಯಂಡ್ ದಟ್ ಟು ಡಬ್ಬಿಂಗು
ಅದನ್ನೇ ನೋಡ್ತಾ ಇದ್ದೆ. ಆ್ಯಂಡ್ ಗಟ್ಟಿಮೇಳ ಬಿಗಿನಿಂಗ್ ಎಪಿಸೋಡಿಂದ ನಾನು ನೋಡ್ತಾ ಇದ್ದೀನಿ, ಮತ್ತೆ ನೋಡ್ತಾ ಇದ್ದೀನಿ. ಆ್ಯಂಡ್ ಹಂಗಿತ್ತಲ್ವಾ ಹಿಂಗಿತ್ತಲ್ವಾ ಅಂತ ಮತ್ತೆ ಮೆಮೊರಿನ ಚೆರಿಷ್ ಮಾಡೋದು ಚೆನ್ನಾಗಿದೆ. ಹೆಗ್ಡೆ ವಿನಯ್, ನಿಮ್ಮ ಅಮೂಲ್ಯ ಪಾತ್ರ ತುಂಬ ಇಷ್ಟ ಆಗ್ತಿತ್ತು. ಯಾ, ಥ್ಯಾಂಕ್ ಯು ಟ್ವಿಲೈಟ್ ನಿವೇದಿತಾ, ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಅಪ್ಡೇಟ್ಸು ಖಂಡಿತವಾಗ್ಲೂ ಆದಷ್ಟು ಬೇಗ ಕೊಡ್ತೀನಿ. ಆಗ್ತಾಯಿದೆ, ಒಳ್ಳೆ ಕೆಲಸಗಳಾಗ್ತಾಯಿದೆ. ಸೊ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಮಾರುತಿ ಹಾಯ್ ಹಲೋ. ಗಟ್ಟಿಮೇಳ ಸೀಸನ್ 2 ಬರುತ್ತಾ? ಕ್ಲಾರಿಟಿ ಇಲ್ಲ ನಮಗೂ. ಸೊ ಬಂದರೆ ವೆರಿ ಹ್ಯಾಪಿ, ಚೆನ್ನಾಗಿರುತ್ತೆ ಬಂದರೆ. ಸಂಜು, ವಿ ಮಿಸ್ ಯು ಅಮ್ಮು. ಈವನ್ ಐ ಮಿಸ್ ಅಮ್ಮು. ಸೊ ಯಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಥ್ಯಾಂಕ್ಸ್. ಸತತವಾಗಿ ಒಂದು 5 ವರ್ಷ ನಮ್ಮ ಗಟ್ಟಿಮೇಳಗೆ ಹಾಗೆ ನನಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಈಗಲೂ ಕೂಡ ಸಪೋರ್ಟ್ ಮಾಡ್ತಿದ್ದೀರಾ, ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ನಂಗೆ ಗೊತ್ತು. ಬಟ್ ಆ ಒಂದು ಕಾನ್ಸ್ಟೆಂಟ್ ಸಪೋರ್ಟ್ ಇದೆಯಲ್ಲ, ಅದು ತುಂಬ ಬೇಕಿತ್ತು ನಮಗೆ. ಆ್ಯಂಡ್ ನಿಮ್ಗಳ ಸಪೋರ್ಟ್ ಇರಲಿಲ್ಲ ಅಂದಿದ್ರೆ ನಮಗೆ ಸಖತ್ ಕಷ್ಟ ಆಗಿರೋದು. ಆ್ಯಂಡ್ ನಾವು ಇವತ್ತು ಈ ಸ್ಟೇಜಲ್ಲಿ ಇರ್ತಾ ಇರಲಿಲ್ಲ ಎಲ್ಲರೂ. ಸೊ ಅದಕ್ಕೆಲ್ಲದಕ್ಕೂ ನೀವೇ ರೀಸನು. ಆ್ಯಂಡ್ ಇನಿಷಿಯಲಿ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ, ಹಾಗೆ ಇಷ್ಟೊಂದು ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ಅದು ಕಾನ್ಸ್ಟೆಂಟಾಗಿತ್ತು, ಅದೇ ತುಂಬ ಖುಷಿಯಾದಂಥ ವಿಚಾರ. ಸಪೋರ್ಟ್ ಮಾಡಿದಂಥ ರೀತಿ ಇರ್ಬೋದು, ಪ್ರತಿಯೊಬ್ಬರು ಫ್ಯಾನ್ಸ್ ಎಡಿಟ್ಸ್ ಇರ್ಬೋದು, ವಿಡಿಯೋ ಎಡಿಟ್ಸ್, ಫೋಟೋ ಎಡಿಟ್ಸ್, ಆ್ಯಂಡ್ ಪ್ರತಿಯೊಬ್ಬರು ಬರ್ಡೇ ಬಂದಾಗ CDP ಮಾಡಿಕೊಂಡು ಹಾಕೊಳ್ಳೋದಿರ್ಬೋದು, ಅದೆಲ್ಲನೂ ಲೈಕ್ ವಾವ್ ಮೂಮೆಂಟ್. ಸೊ ಅದೆಲ್ಲನೂ ಸಖತ್ ಇಷ್ಟ ಆಗ್ತಾಯಿತ್ತು. ಆ್ಯಂಡ್ ಪ್ರತಿಯೊಬ್ಬರೂ ನೀವು ಅಷ್ಟೇ ಸಪೋರ್ಟ್ ಮಾಡಿದ್ರೆ ಗಟ್ಟಿಮೇಳ ಸೀರಿಯಲಲ್ಲಿರೋ ಪ್ರತಿ ಆರ್ಟಿಸ್ಟನ್ನು. ಸೊ ಅದೊಂದು ಖುಷಿಯಾಗುವಂಥ ವಿಚಾರ. ಆ್ಯಂಡ್ ಯಸ್, ಆ್ಯಂಡ್ ಸ್ಪೆಷಲಾಗಿ ಗಟ್ಟಿಮೇಳಗೆ ಒಂಥರ ಏನಂತಾರೆ, ಫುಲ್ ಒಂಥರ ಡೈ ಹಾರ್ಡ್ ಫ್ಯಾನ್ಸ್ಗಳಿದ್ರು. ಹೇಗೆ ಅಂದರೆ ರೀಲ್ಸ್ ಎಲ್ಲ ಸೀರಿಯಲ್ ಡೈಲಾಗ್ಸ್ ಎಲ್ಲ ರೀಲ್ಸ್ ಮಾಡ್ತಾರೆ ಅಂತ ಅನ್ನೋದು ಮೇ ಬಿ ಗಟ್ಟಿಮೇಳ ಅಂತಲೇ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಹೌದು, ನಾವೊಂಥರ ಟ್ರೆಂಡ್ ಸೆಟ್ಟರೆ. ಸೊ ಯಾ, ಅದೇ ರೀಲ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಗಟ್ಟಿಮೇಳ ಡೈಲಾಗ್ಸ್, ಅಮೂಲ್ಯ ಡೈಲಾಗ್ಸ್ ಮೇಲೆ ರೀಲ್ಸ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆ್ಯಂಡ್ ಅಚ್ಚೆ ಎಲ್ಲ ಹಾಕ್ಸ್ಕೊಂಡ್ರಿ. ಆ್ಯಂಡ್ ಫೋಟೋ ಎಡಿಟ್ಸು, ಟೀ ಶರ್ಟ್ ಮೇಲೆ ಫೋಟೋಸ್ ಹಾಕ್ಕೊಂಡು, ಆ್ಯಂಡ್ ಆಟೋನಲ್ಲೆಲ್ಲ. ಆಮೇಲೆ ಸುಮಾರು ಜನ ಆರ್ಟಿಸ್ಟ್ಗಳು ಪೇಂಟಿಂಗ್ಸು, ಡ್ರಾಯಿಂಗ್ಸು ಎಲ್ಲರೂ ಸಾಕಷ್ಟು ಜನ ಗಟ್ಟಿಮೇಳ ಪ್ರೀತಿನ ನೀವು ಆ ಮುಖಾಂತರ ತೋರಿಸ್ಕೊಂಡಿದ್ರಿ. ಸೊ ಅದನ್ನೆಲ್ಲ ನಾವು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ, ಯಾವಾಗಲೂ ಚೆರಿಷ್ ಮಾಡ್ತೀವಿ. ಆ್ಯಂಡ್ ಯಾವಾಗಲೂ ಒಂಥರ ತುಂಬ ಖುಷಿಯಾಗುತ್ತೆ, ಯಾವಾಗಲೂ ನೆನಪು ಮಾಡ್ಕೊಳ್ತೀವಿ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ಇದೇ ಥರ ನನ್ನ ಎಲ್ಲ ಪ್ರಾಜೆಕ್ಟ್ಸ್ಗೂ, ನಮ್ಮ ಗಟ್ಟಿಮೇಳ ತಂಡದಲ್ಲಿದ್ದಂಥ ಎಲ್ಲ ಆರ್ಟಿಸ್ಟ್ಗಳ ಮೇಲೆ ಹೀಗೇ ಇರಲಿ. ನಿಮ್ಮನ್ನು ಯಾವಾಗಲೂ ನಾವು ಎಷ್ಟು ಇಷ್ಟಪಡ್ತಿದ್ವೋ ಅಷ್ಟೇ ಇಷ್ಟಪಡ್ತೀವಿ. ಕೆಲವು ಸತಿ ನಮಗದು ತೋರಿಸ್ಕೊಳ್ಳೋಕ್ಕಾಗಲ್ಲ, ಅಥವಾ ನಮಗೆ ಏನಂತಾರೆ, ನೀವಾದರೆ ಫೋಟೋ ಎಡಿಟ್ಸು ಆ ಥರ ಎಡಿಟ್ಸ್ ಮೂಲಕ ತೋರಿಸ್ಕೊಳ್ತೀರ, ನಮ್ಗೆ ಹತ್ರ ಹೆಚ್ಚಿನ ಅಂಶ ತೋರಿಸ್ಕೊಳಕ್ಕಾಗಿಲ್ಲ. ಸೊ ಅದಕ್ಕೆ ನಾನು ಎಲ್ಲರ ಪರವಾಗಿ ಹೇಳ್ತಿದ್ದೀನಿ, ನಿಮ್ಮ ಎಲ್ಲರ ಪ್ರೀತಿ ನಮಗೆ ತಲುಪಿದೆ. ಆ್ಯಂಡ್ ಎಲ್ಲರ ಪ್ರೀತಿ ನಮ್ಮ ಮನಸ್ಸಲ್ಲಿದೆ. ಆ್ಯಂಡ್ ನಾವು ಅಷ್ಟೇ ನಿಮ್ಮನ್ನೆಲ್ಲರನ್ನೂ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ನಾನು ಲೈವ್ ಬಂದಿದ್ದೆ
ನಿಮ್ಮೆಲ್ರಿಗೂ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು ಅಂತ. ಬಿಕಾಸ್ ಈ ಒಂದು ಬಿಗ್ 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 ಜರ್ನಿ ನಮ್ಮದು ಕಂಪ್ಲೀಟ್ ಆಯಿತು, ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಅದು ಇನ್ನೂ ಖುಷಿ. ಆ್ಯಂಡ್ ಕಂಪ್ಲೀಟ್ ಆಗೋದ್ರ ಜೊತೆಗೆ ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ಬಾಗಿ ಕೂಡ ಕಂಪ್ಲೀಟ್ ಆಗ್ತಿದ್ದಂಗೆ ಟೆಲಿಕಾಸ್ಟ್ ಮುಗಿತಿದ್ದಂಗೆ ಬೇರೆ ಲ್ಯಾಂಗ್ವೇಜಲ್ಲಿ ಟೆಲಿಕಾಸ್ಟ್ ಆಗೋಕ್ಕೆ ಶುರು ಆಯಿತು. ಸೊ ಅದಿನ್ನೂ ಒಂಥರ ಸ್ಪೆಷಲ್ ಅನಿಸ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ಆಗುತ್ತೆ ಅಂತ. ಖುಷಿ ಆದಂಥ ವಿಚಾರ. ಆ್ಯಂಡ್ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ರಕ್ಷರ್ ಜೊತೆ ಲೈವ್ ಬರಬೇಕಿತ್ತು, ನಿಶಾ ಸಪೋರ್ಟರ್ಸ್. ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ನಾನು ಯಾವಾಗಲಾದರೂ ಖಂಡಿತವಾಗ್ಲೂ ಲೈವ್ ಬರೋದಕ್ಕೆ. ನಿಮಗೆ ಎಷ್ಟು ಖುಷಿ ಪಡ್ಸೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಖುಷಿ ಪಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ವೇದ್ಯ ಫಾರ್ ಎವರೇ. ಅಮೂಲ್ಯ ವೇದ ಅಂತ ಸೆಪ್ರೇಟಾಗಿ ಎಷ್ಟು ನೀವು ಸಪೋರ್ಟ್ ಮಾಡಿದ್ರು ಅದೇ ಥರ ನೀವು ವೇದ್ಯ ಇಬ್ಬರಿಗೂ ವೇದ್ಯ ಅಂತ. ಆ್ಯಂಡ್ ಆಲ್ಸೋ ವೇದ್ಯ ಏನದು ಧೃತಿ ಆದ್ಯ ಸಾರ್ಥಕಗೇನು ಐ ಡೋಂಟ್ ರಿಮೆಂಬರ್. ಬಟ್ ಎಲ್ಲರಿಗೂ ನೇಮ್ಸ್ ಅಂತ ಹ್ಯಾಶ್ಟ್ಯಾಗ್ ಎರಡು ಹೆಸರು ಆ್ಯಡ್ ಮಾಡಿ ಹೆಸರು ಸ್ಟಾರ್ಟ್ ಮಾಡಿದ್ದೆ ನೀವುಗಳು. ಸೊ ಅದು ಅಷ್ಟೇ. ಆ್ಯಂಡ್ ನೀವುಗಳು ಸ್ಟಾರ್ಟ್ ಮಾಡಿದ ಮೇಲೆ ಅದು ಸೀರಿಯಲಲ್ಲೂ ಕೂಡ ಅದೇ ಆಗಿತ್ತು, ವೇದ್ಯ ಅಂತ. ಸೊ ಅದೇ ಇದೆಲ್ಲ ಒಂಥರ ವಾವ್ ಸಾರ್ಥ್ಯ. ಥ್ಯಾಂಕ್ಸ್ ಹರ್ಷ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸೀರಿಯಲ್ ಡೈಲಿ ವಾಚ್. ಥ್ಯಾಂಕ್ ಯು ತಿರುಪತಿ ರೆಡ್ಡಿ, ಥ್ಯಾಂಕ್ ಯು ಸೋ ಮಚ್. ಶ್ರೀ ಚರಣ್ ರೆಡ್ಡಿ, ಥ್ಯಾಂಕ್ ಯು. ಹಾಯ್, ಹಲೋ ರೂಪಾಕ ಅಂತ ಇದ್ದಾರೆ. ಹಾಯ್, ಎಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹೇಳ್ತಿದ್ದೀನಿ ಅಂತ ಹೇಳ್ತಾನೇ ಇರ್ತೀನಿ. ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ಯು ಗೈಸ್ ರಿಯಲಿ ಮೀನ್ ಅ ಲಾಟ್ ಟು ಮೀ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನನ್ನ ಅಪ್ಕಮಿಂಗ್ ಎಲ್ಲ ಪ್ರಾಜೆಕ್ಟ್ಸ್ಗೂ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಜಾಸ್ತಿ ಲವ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಸ್, ಏನಾದರೂ ಕೇಳೋದಿತ್ತು ಅಂತಂದರೆ, ಏನಾದರೂ ಮಾತಾಡಬೇಕಿತ್ತು ಅಂತ ಅಂದರೆ ಡೆಫಿನೆಟ್ಲಿ ನಂಗೆ ಮೆಸೇಜ್ ಇವಾಗ ನೀವು ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ ನಿಮ್ಮೆಲ್ರಿಗೂ. ಭವ್ಯ ಮಿಸ್ ಯು ಸೋ ಮಚ್ ಅಂತ ಕಳಿಸಿದ್ದಾರೆ. ಮಿಸ್ ಯು ಸೋ ಮಚ್ ಟು ಹರ್ಷ್. ನೀವೇ ನನಗೆ ಇನ್ಸ್ಪಿರೇಷನ್. ಸೋ ಸ್ವೀಟ್. ಆ್ಯಂಡ್ ಅದೆಲ್ಲ ತುಂಬ ದೊಡ್ಡ ಮಾತುಗಳು. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಅಂತ. ಇಟ್ಸ್ ರಿಯಲಿ ಲೈಕ್ ತುಂಬ ದೊಡ್ಡ ಮಾತು. ಬಟ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಿಶಾ ಮಿಲ್ನಾ ಫ್ಯಾನ್ಸ್, ಬೆಸ್ಟ್ ವಿಶಸ್ ಫಾರ್ ಅನ್ಶು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಮತ್ತೆ ಕನ್ನಡದಲ್ಲಿ ಕಾಣಿಸ್ಕೊಳ್ಳುವುದು ಯಾವಾಗ? ತ್ರಿವೇಣಿ ಮುರಳಿ .5. ಆದಷ್ಟು ಬೇಗ. ಕನ್ನಡ ಭಾಷೆ ಬಿಟ್ಟು ಹೋಗೋ ಮಾತೇ ಇಲ್ಲ. ಒಂಥರ ಏನಂತಾರೆ, ಮನೆ ಇದು, ನಮ್ಮ ಮನೆ. ಸೊ ನಮ್ಮ ಮನೆಗೆ ನಾವು ಬಂದೇ ಬರ್ತೀವಿ, ನಮ್ಮ ಮನೇಲಿ ನಾವು ಇದ್ದೇ ಇರ್ತೀವಿ ಯಾವಾಗ್ಲೂ. ಹಾಗಾಗಿ ಕನ್ನಡದಲ್ಲಿ ಮಾಡೇ ಮಾಡ್ತೀನಿ. ಆ್ಯಂಡ್ ಸದ್ಯದಲ್ಲೇ ನಿಮ್ಗೆ ಅದನ್ನು ಯಾವಾಗ ಏನು ಯಾವುದು ಎತ್ತ ಅಂತೆಲ್ಲ ಹೇಳ್ತೀನಿ. ಶ್ರೀಕ್, ಹಾಯ್. ಥ್ಯಾಂಕ್ ಯು ಸೋ ಮಚ್ ಚಿನ್ನ, ಥ್ಯಾಂಕ್ ಯು. ಚೈತ್ರ, ಟೆಲ್ ಅಸ್ ಅಬೌಟ್ ಗಟ್ಟಿಮೇಳ 2. ಗಟ್ಟಿಮೇಳ 2ನಾ? ಗಟ್ಟಿಮೇಳ 2 ಬಗ್ಗೆ ನೀವೇ ಹೇಳಬೇಕು ನನಗೆ, ಹೇಗಿರಬೇಕು, ಏನು ಮಾಡಬೇಕು ಅಂತ. ಗಟ್ಟಿಮೇಳ 2 ಅಂತ ಬರೋದಿದ್ರೆ, ಆ ಗಟ್ಟಿಮೇಳ 2ನಲ್ಲಿ ಮತ್ತೆ ಸೇಮ್ ಗಟ್ಟಿಮೇಳ ಆರ್ಟಿಸ್ಟ್ನೇ ಕಾಸ್ಟ್ ಮಾಡೋದಿದ್ರೆ ಹಬ್ಬ ಎಷ್ಟು ಚೆನ್ನಾಗಿರುತ್ತಲ್ವ. ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ, ಇಮ್ಯಾಜಿನ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿದೆ. ಆ ಥರ ಆದರೆ ಲಿಟ್ರಲಿ ನಾವು ಎಲ್ಲರೂ ಗಟ್ಟಿಮೇಳ 2ನಲ್ಲಿ ಕಾಣಿಸ್ಕೊಳ್ತೀವಿ, ನೋ ಡೌಟ್.
ಥ್ಯಾಂಕ್ ಯು ಸೋ ಮಚ್ ನಿಶಾ ಮಿಲನ, ಥ್ಯಾಂಕ್ ಯು. ಮಾರುತಿ, ಥ್ಯಾಂಕ್ ಯು ಸೋ ಮಚ್ ಮಾರುತಿ. ಮೋನಿ ಶ್ರೀ, ಮಲಯಾಳಮಲ್ಲಿ ಗಟ್ಟಿಮೇಳ ಬರ್ತಾ ಇದೆ, ಚೆನ್ನಾಗಿದೆ. ಹೌದು, ನಾನು ನೋಡಿದೆ, ಚೆನ್ನಾಗಿದೆ. ಐ ಆಮ್ ನಂದಿನಿ ಮಾನ್ಸ. ಹಾಯ್ ಅಮ್ಮಯ್ಯ ಗಾರು. ವಾಟ್ ಅಬೌಟ್ ರಾಜು? ರಾಜು ಗೊತ್ತಿಲ್ಲ ಎಲ್ಲಿದ್ದಾನೆ ಅಂತ. ಮೇ ಬಿ ಅವ್ನ ಮನೇಲಿ ಇರ್ತಾನೆ ಅಥವಾ ಕೆಲಸದಲ್ಲಿರ್ತಾರೆ. ನಿಶಾ ಮೇನಾ ಫ್ಯಾನ್ಸ್, ಮೆಮೊರೇಬಲ್ ಡೇ ವಿತ್ ಫ್ಯಾನ್ಸ್. ಫ್ಯಾನ್ಸ್ ಜೊತೆ ನಂಗೆ ತುಂಬ ಮರೆಯೋಕ್ಕಾಗ್ತಿರೋ ಅಂಥ ನೆನಪುಗಳು ಅಂತ ಅಂದರೆ ಸುಮಾರಿದೆ. ನಾವು ಆಶ್ರಮಕ್ಕೆ ಹೋಗಿದ್ವಿ ನಾವೆಲ್ಲ ಫ್ಯಾನ್ಸು ಅವತ್ತು. ಅದನ್ನು ನನಗೆ ಮರೆಯೋದಕ್ಕಾಗೋದೇ ಇಲ್ಲ, ಯಾಕಂದರೆ ಅಷ್ಟು ಎಂಜಾಯ್ ಮಾಡಿದ್ವಿ. ಹೋಪ್ ಯು ಆಲ್ ರಿಮೆಂಬರ್. ಅಷ್ಟೊಂದು ಮಜಾ ಮಾಡಿದ್ವಿ. ಮನೆಗೆ ಬಂದು ಎಲ್ಲರೂ ಇದ್ದು ಫುಲ್ಲು ಮಾತುಕತೆ ಹರಟೆ ಹೊಡ್ತು. ಆಮೇಲೆ ಎಲ್ಲರೂ ಡಿಸ್ಪಸ್ ಆದ್ವಿ. ಸೊ ಅದು ನನಗೆ ಯಾವಾಗಲೂ ಮೆಮೊರೇಬಲ್ ಅನಿಸುತ್ತೆ. ಆ್ಯಂಡ್ ಆಲ್ಸೋ ನನ್ನ ಬರ್ಡೇ, ಪ್ರತಿ ವರ್ಷ ನನ್ನ ಬರ್ಡೇಗೆ ಏನಾದರೂ ಒಂದು ಸ್ಪೆಷಲಾಗಿ ಏನಾದರೂ ಮಾಡ್ತಾರೆ ನನ್ನ ಆಪ್ತರು, ನನ್ನ ಫೇವ್ರೆಟ್ಸ್. ಸೊ ಅದು ಯಾವಾಗಲೂ ನನಗೆ ಆಲ್ವೇಸ್ ಮೆಮೊರೇಬಲ್ ಅಂತ ಇರೋದಾದರೆ. ಲಾಸ್ಟ್ ಎಪಿಸೋಡ್ ಮಾರ್ವೆಲಸ್ ಆಗಿತ್ತು, ಮಿಸ್ಸಿಂಗ್ ಗಟ್ಟಿಮೇಳ. ಹೌದು. ಆ್ಯಂಡ್ ನಾವು ಎಲ್ಲರೂ ಆಲ್ ಆರ್ಟಿಸ್ಟ್ ಎಲ್ಲರೂ ಸೇರಿ ತುಂಬ ಆಗೋಗಿತ್ತು. ಫೈನಲಿ ಲಾಸ್ಟ್ ಎಪಿಸೋಡಲ್ಲಿ ಅಟ್ಲೀಸ್ಟ್ ನಾವೆಲ್ಲರೂ ಒಟ್ಟಿಗೆ ಇರೋ ಥರ ಆಗಿದ್ದು ನಮಗೆ ಎಲ್ರಿಗೂ ತುಂಬ ಖುಷಿ. ಯಾ, ಆ್ಯಂಡ್ ಚೆನ್ನಾಗಿತ್ತು ಲಾಸ್ಟ್ ಎಪಿಸೋಡ್. ಆ್ಯಂಡ್ ನನಗೆ ಸಖತ್ ಬೇಜಾರಾಗಿದ್ದು, ಆ್ಯಂಡ್ ಇನ್ಫ್ಯಾಕ್ಟ್ ನಾವೆಲ್ಲರೂ ಹತ್ವಿ. ನಮಗೆಲ್ರಿಗೂ ಬೇಜಾರಾಯಿತು, ಗಟ್ಟಿಮೇಳ ಮುಗ್ದಿತ್ತು. ನಾವೆಲ್ಲರೂ ತುಂಬ ಹತ್ವಿ. ನನಗೆ ಸಖತ್ ಬೇಜಾರಾಗಿದೆ ಯಾವಾಗ ಅಂದರೆ ಲಾಸ್ಟ್ ಡೇ ಆಫ್ ಟೆಲಿಕಾಸ್ಟ್, ಜಾನ್ವರಿ 5 ಅವತ್ತು ಲಾಸ್ಟ್ ಡೇ ಟೆಲಿಕಾಸ್ಟು. ಅಲ್ಲಿವರೆಗೂ ನನಗೆ ರಿಯಲೈಸ್ ಆಗಿಲ್ಲ ನಾನು ನೆಕ್ಸ್ಟ್ ಜಾನ್ವರಿ 6 ನಾನು 8 ಗಂಟೆಗೆ ಕಾಣಿಸ್ಕೊಳ್ಳಲ್ಲ ಅಂತ. ನಂಗೆ ಅಲ್ಲಿವರೆಗೂ ರಿಯಲೈಸ್ ಆಗಿಲ್ಲ. 5 ನನಗೆ ರಿಯಲೈಸ್ ಆಗ್ತದೆ, ನಾನು 6 8 o'clock ಕಾಣಿಸ್ಕೊಳ್ಳಲ್ಲ ಅಲ್ವಾ, ಅಮೂಲ್ಯ ಬರಲ್ಲ ಅಲ್ವಾ. ಐ ವಾಸ್ ಕ್ರೈಯಿಂಗ್. ನಾನು ನಿಜವಾಗ್ಲೂ ಹೇಳ್ತಿದ್ದೆ, ಯಾರೋ ಎಡಿಟ್ ಮಾಡಿದ್ರು, ಅಂದರೆ ಫ್ರಾಮ್ ದ ಬಿಗಿನಿಂಗ್ ಫುಲ್ ಜರ್ನಿ ಎಡಿಟ್ ಮಾಡಿದ್ರು. ಅದನ್ನ ನೋಡಿ ವಾಸ್ ಕ್ರೈಯಿಂಗ್. ನಾನು ಅಳ್ತಾ ಇದ್ದೆ. ಯಾಕೆ ಅಳ್ತಿದ್ದೆ ಅಂದರೆ ನನಗೆ ಅಮೂಲ್ಯ ಅನ್ನೋದು ಪಾತ್ರ ಎಷ್ಟು ಹತ್ತಿರ ಆಗಿಬಿಟ್ಟಿದೆ ಅಂದರೆ ನನಗೆ ಡೀಪ್ ಇನ್ಸೈಡ್ ನಂಗೆ ಕನೆಕ್ಟ್ ಆಗಿಬಿಟ್ಟಿದ್ದೀನಿ ಅಮೂಲ್ಯಗೆ, ರೌಡಿ ಬೇಬಿಗೆ. ಅದನ್ನೆಲ್ಲ ನಾನು ಸಖತ್ ಮಿಸ್ ಮಾಡ್ಕೋತೀನಿ. ಹೋಗ್ತೀನಿ ಮೇಕಪ್ ಮಾಡಿ, ಸ್ಯಾರಿ ಉಟ್ಕೊಂಡು ಮೇಕಪ್ ಮಾಡಿಕೊಂಡು ಹೋಗಲ್ಲಿ ಡೈಲಾಗು, ಅಮೂಲ್ಯ ಅಂದರೆ ಏನು ತಮಾಷೆನಾ ಅಂತೆಲ್ಲ ಹೇಳೋದು. ಅದು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಮಿಸ್ ಮಾಡ್ಕೋತೀನಿ. ನನ್ನ ಅತ್ತೆ ಅವತ್ತು ಸುಮ್ಮನೆ ವೀಡಿಯೋ ನೋಡ್ತಾ ಇದ್ದೀನಿ, ಸುಮ್ಮನೆ ಅಳ್ತಾ ಇದ್ದೀನಿ, ಕಣ್ಣಲ್ಲಿ ಹಾಗೆ ನೀರು ಬರ್ತಾ ಇತ್ತು. ಇಟ್ ವಾಸ್ ಅ ಗ್ರೇಟ್ ಜರ್ನಿ ನಮಗೆಲ್ರಿಗೂ. ಆ್ಯಂಡ್ ಎಸ್ಪೆಷಲಿ ನನಗೆ ಯಾವತ್ತೂ ಮರೆಯೋಕ್ಕಾಗ್ತಿರೋವಂಥ ಅದು ಯಾವಾಗಲೂ ಅಮೂಲ್ಯ ಪಾತ್ರ ಆಗಿರುತ್ತೆ. ಡೆಫಿನೆಟ್ಲಿ ಹೋಲ್ ಜರ್ನಿ ಎಂಜಾಯ್ ಮಾಡಿದ್ದೀನಿ. ಸೊ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್ ನಿಮ್ಮೆಲ್ರಿಗೂ. ಫ್ಯಾನ್ಸ್ ಬಗ್ಗೆ ಹೇಳೋಕ್ಕೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ನಾನು ಬಿಗಿನಿಂಗಲ್ಲೇ ಹೇಳಿದೆ, ಅವ್ರಗಳ ಸಪೋರ್ಟಿಂದನೇ ನಾವು ಬಂದಿತ್ತು ಇಲ್ಲಿವರೆಗೂ. ಆ್ಯಂಡ್ ಇಲ್ಲಿವರೆಗೂ ಲಾಸ್ಟ್ವರೆಗೂ ನಾವು ನಂಬರ್ 2, ನಂಬರ್ 1, ನಂಬರ್ 3 ಆ ಪೊಸಿಷನಲ್ಲೇ ಇದ್ದಿದ್ದು. ಆ್ಯಂಡ್ ನಿಮ್ಗಳ ಸಪೋರ್ಟಿಂದನೇ ನಮ್ಮ ಗಟ್ಟಿಮೇಳ ಶೋ ಐಕಾನಿಕ್ ಶೋ ಆಗಿದ್ದು. ಸೊ ಎಲ್ಲದಕ್ಕೂ ಕಾರಣ ನೀವುಗಳೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಎಸ್, ಓಕೆ, ವೈಂಡ್ ಅಪ್ ಮಾಡ್ತೀನಿ ವಿಡಿಯೋನ. ಖಂಡಿತವಾಗ್ಲೂ ಮತ್ತೊಮ್ಮೆ ಲೈವ್ ಬರ್ತೀನಿ, ಯಾವಾಗಲಾದರೂ ಮತ್ತೆ ಸಾಧ್ಯ ಆದಾಗ ಲೈವ್ ಬರ್ತೀನಿ, ಇನ್ನಷ್ಟು ಮಾತಾಡೋಣ. ಆ್ಯಕ್ಚುಲಿ ನಾನು ಇವತ್ತು ಲೈವ್ ಬಂದಿದ್ದು ಕಾರಣ ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕಿತ್ತು. ಅದಕ್ಕೋಸ್ಕರ ಲೈವ್ ಬರಬೇಕು ಅಂತ ಅವತ್ತೇ ಅಂದ್ಕೊಂಡು ಇವತ್ತು ಬರೋಕ್ಕಾಯಿತು. ಆ್ಯಂಡ್ ನಿಮ್ಮೆಲ್ಲರ ಜೊತೆ ಮಾತಾಡ್ತೀನಿ, ಆದಷ್ಟು ಬೇಗ ಮಾತಾಡ್ತೀನಿ, ಡೆಫಿನೆಟ್ಲಿ ಮಾತಾಡ್ತೀನಿ. ಮೇ ಬಿ ಈ
ಮಂತ್ ಒಳಗೇ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಸ್, ನೋಡುವ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ನನ್ನ ಅಂಶು ಚಿತ್ರದ ಮೇಲೆ ಇರಬೇಕು. ಆ್ಯಂಡ್ ಎಲ್ಲರೂ ನೋಡಿ, ಸಾಂಗ್ ನೋಡಿ, ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ನಾನು ಮಾಡೋ ಎಲ್ಲ ಪ್ರಾಜೆಕ್ಟಲ್ಲೂ ನಿಮ್ಮ ಸಪೋರ್ಟ್ ಇರಬೇಕು, ಸಪೋರ್ಟ್ ಬೇಕೇ ಬೇಕು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಲವ್ ಯು ಆಲ್ ಗೈಸ್. ಆ್ಯಂಡ್ ಡೆಫಿನೆಟ್ಲಿ ಅಮೂಲ್ಯ ನಿಮ್ಮನ್ನೆಲ್ಲರೂ ತುಂಬ ಮಿಸ್ ಮಾಡ್ಕೋತಾಳೆ. ಯಾಕೋ ಒಂಥರ ಚರ್ಕ ಅಂದ್ಬಿಡ್ತು ಹೇಳುವಾಗ. ಎಸ್, ಡೆಫಿನೆಟ್ಲಿ ಅಮೂಲ್ಯ ತುಂಬ ಮಿಸ್ ಮಾಡ್ಕೋತಾಳೆ ನಿಮ್ಮನ್ನು. ನಿಶಾನು ಅಮೂಲ್ಯನ ತುಂಬ ಮಿಸ್ ಮಾಡ್ಕೋತಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಬಾಯ್, ಟೇಕ್ ಕೇರ್. ಎಲ್ರಿಗೂ ಲಾಟ್ಸ್ ಆಫ್ ಲವ್ 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 ಲವ್.